ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಇನ್ನೂ 10 ದಿನ ಮೈಸೂರಿನಲ್ಲಿರೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಒಂದ್ ಕಡೆ ಗೆಳೆಯ ಫಾರ್ಮ್ ಹೌಸ್ನಲ್ಲಿ ಸೆಟಲ್ ಆದ್ರೆ ಮತ್ತೊಂದೆಡೆ ಗೆಳತಿ ಪವಿತ್ರ ಪ್ರಯಾಗ್ರಾಜ್ನಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾಳೆ. ಪ್ರಯಾಗ್ರಾಜ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಸ್ನಾನ. ಮೌನಿ ಅಮಾವಾಸ್ಯೆ ದಿನ ಸಂಗಮದಲ್ಲಿ ಮಿಂದೆದ್ದ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ತಿಂಗಳು ಜೈಲುವಾಸ ಅನುಭವಿಸಿ ಬಂದಿರುವ ಪವಿತ್ರ ಗೌಡ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇದೀಗ ದರ್ಶನ್ ಗೆಳತಿ ಪವಿತ್ರ ಮಹಾ ಕುಂಭಮೇಳಕ್ಕೆ ಭೇಟಿ ನೀಡಿದ್ದು ಮೌನಿ ಅಮಾವಾಸ್ಯೆ ದಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾಳೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವ ಪವಿತ್ರ ಮೌನಿ ಅಮಾವಾಸ್ಯೆಯಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು, ಕೆಟ್ಟ ದೃಷ್ಟಿಗಳಿಂದ ಸ್ವತಂತ್ರಳಾಗಿದ್ದೇನೆ ಅಂತ ಪೋಸ್ಟ್ ಮಾಡಿದ್ದಾಳೆ. ಕೊಲೆ ಆರೋಪಿ ದರ್ಶನ್ ಮೈಸೂರಿನಲ್ಲಿರಲು ಅನುಮತಿ. ಅತ್ತ A1 ಪವಿತ್ರ ಟೆಂಪಲ್ ರನ್ ಮಾಡ್ತಿದ್ರೆ ಇತ್ತ A2 ದರ್ಶನ್ಗೆ ಫೆಬ್ರವರಿ 10ರವರೆಗೆ ಮೈಸೂರಿನಲ್ಲಿ ಇರಲು ಕೋರ್ಟ್ ಅನುಮತಿ ನೀಡಿದೆ. ವೈದ್ಯರೊಂದಿಗೆ ಸಮಾಲೋಚನೆ, ಫಾರ್ಮ್ ಹೌಸ್, ತಾಯಿ ಭೇಟಿ ನೆಪ ಹೇಳಿರೋ ದರ್ಶನ್ಗೆ 57ನೇ CCH ಕೋರ್ಟ್ ಮೈಸೂರಿನಲ್ಲಿ ಇರಲು ಮತ್ತೆ ಅವಕಾಶ ಕಲ್ಪಿಸಿದೆ. ಇನ್ನು ದರ್ಶನ್ಗೆ ಬೇಲ್ ಸಿಕ್ಕಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಫುಲ್ ಜಾಲಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದ ವಿಜಯಲಕ್ಷ್ಮಿ ತಮ್ಮ ಖುಷಿಯ ಕ್ಷಣಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.